ಅಮೆರಿಕದ ವೆನೆಜುವೆಲಾ ಮೇಲೆ ಹಠಾತ್ ದಾಳಿ ಪ್ರಜಾಪ್ರಭುತ್ವ ಉಳಿಸೋದಿಕ್ಕ ಅಥವಾ ಅಲ್ಲಿನ ಅಪಾರ ತೈಲವನ್ನು ಲೂಟಿ ಮಾಡೋದಿಕ್ಕ? ವೆನೆಜುವೆಲಾದಲ್ಲಿ ಅದು ಎಷ್ಟು ದೊಡ್ಡ ಪ್ರಮಾಣದ ತೈಲ ಮತ್ತೆ ಚಿನ್ನ ಇದೆ, ಅಲ್ಲಿ ಅಷ್ಟೊಂದು ತೈಲ ಇರೋದಕ್ಕೆ ಏನ್ ಕಾರಣ? ಸೌದಿ ಅರೇಬಿಯಾಗಿಂತ ಹೆಚ್ಚು ತೈಲ ಇದ್ರೂ ಕೂಡ ವೆನೆಜುವೆಲಾದಿಂದ ಅದನ್ನ ಹೊರ ತೆಗೆಯೋದಿಕ್ಕೆ ಯಾಕೆ ಆಗ್ತಾ ಇಲ್ಲ? ಅಮೆರಿಕದ ಈ ನಡೆಯಿಂದ ಭಾರತದ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗುತ್ತಾ? ಜನವರಿ 3, 2026ರಂದು ಅಮೆರಿಕದ ವಿಶೇಷ ಪಡೆಗಳು ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಬಂಧಿಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ, ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಜನವರಿ 3, 2026ರಂದು ಅಮೆರಿಕದ ವಿಶೇಷ ಪಡೆಗಳು ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಬಂಧಿಸಿದ ಘಟನೆಯು ಜಾಗತಿಕ ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಮೂಡಿಸಿದೆ. ಈ ಕಾರ್ಯಾಚರಣೆಯ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾವು ತೈಲ ವ್ಯವಹಾರದಲ್ಲಿದ್ದೀವಿ ಮತ್ತೆ ಅಮೆರಿಕದ ತೈಲ ಕಂಪನಿಗಳು ವೆನೆಜುವೆಲಾದ ಮೂಲ ಸೌಕರ್ಯವನ್ನು ಸರಿಪಡಿಸಲಿವೆ ಅಂತ ನೀಡಿರುವಂತಹ ಹೇಳಿಕೆಯು ಅನೇಕ ಗಂಭೀರ ಪ್ರಶ್ನೆಗಳಿಗೆ ಈಗ ದಾರಿ ಮಾಡಿಕೊಟ್ಟಿದೆ. ಈ ಹಠಾತ್ ಬೆಳವಣಿಗೆ ಹಿಂದೆ ಕೇವಲ ಮಾದಕ ವಸ್ತು ನಿಯಂತ್ರಣದ ಉದ್ದೇಶ ಇದೆಯಾ ಅಥವಾ ಜಗತ್ತಿನ ಅತಿ ದೊಡ್ಡ ತೈಲ ನಿಕ್ಷೇಪವನ್ನ ವಶಪಡಿಸಿಕೊಳ್ಳುವಂಥ ರಣತಂತ್ರ ಇದೆಯಾ ಅನ್ನೋದು ಈಗ ಚರ್ಚೆಯ ವಿಷಯ ಆಗಿದೆ. ತೈಲ ಸಂಪತ್ತಿನ ಮೇಲೆ ನಿಯಂತ್ರಣ ಸಾಧಿಸೋದು ಅಮೆರಿಕದ ಪ್ರಮುಖ ಆದ್ಯತೆಯಾಗಿದ್ದು, ಇದು ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೆ ದೀರ್ಘಕಾಲದ ಪರಿಣಾಮವನ್ನು ಬೀರಬಲ್ಲದು. ಅಂಕಿಅಂಶಗಳ ಪ್ರಕಾರ ವೆನೆಜುವೆಲಾ ಜಗತ್ತಿನ ಅತಿ ದೊಡ್ಡ ತೈಲ ಕುಬೇರ ರಾಷ್ಟ್ರ ಆಗಿದೆ. ಇಲ್ಲಿನ ಭೂಗರ್ಭದಲ್ಲಿ 303 ಬಿಲಿಯನ್ ಬ್ಯಾರೆಲ್ಗಳಷ್ಟು ದೃಢೀಕೃತ ತೈಲ ನಿಕ್ಷೇಪ ಇದೆ. ಇದು ಇಡೀ ಪ್ರಪಂಚದ ಒಟ್ಟು ತೈಲ ಸಂಪತ್ತಿನ ಸುಮಾರು 18% ಅಷ್ಟಾಗುತ್ತೆ. ಇದರ ಅಗಾಧತೆಯನ್ನು ಅರಿಬೇಕು ಅಂತ ಅಂದರೆ 2ನೇ ಸ್ಥಾನದಲ್ಲಿರುವಂತಹ ಸೌದಿ ಅರೇಬಿಯಾದಲ್ಲಿ 267 ಬಿಲಿಯನ್ ಬ್ಯಾರೆಲ್ಗಳಿದ್ರೆ ಅಮೆರಿಕಾದಲ್ಲಿರೋದು ಕೇವಲ 55 ಬಿಲಿಯನ್ ಬ್ಯಾರೆಲ್ಗಳು ಮಾತ್ರನೇ. ಅಂದರೆ ಅಮೆರಿಕಾಗಿಂತನೂ ಸುಮಾರು 5 ಪಟ್ಟು ಹೆಚ್ಚು ತೈಲ ವೆನೆಜುವೆಲಾದಲ್ಲಿದೆ. ಈ ಸಂಪತ್ತಿನ ಬಹುಪಾಲು ಭಾಗವು ವೆನೆಜುವೆಲಾದ ಪೂರ್ವದಲ್ಲಿರುವಂತಹ ಓರಿನೋಕೋ ಬೆಲ್ಟ್ ಪ್ರದೇಶದ 55,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿಕೊಂಡಿದೆ. ತೈಲದ ಜೊತೆಗೆ ವೆನೆಜುವೆಲಾ ಚಿನ್ನದ ಗಣಿಯನ್ನ ಕೂಡ ಹೊಂದಿದೆ. ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ಪುರಾತನ ಗಯಾನಾ ಶೀಲ್ಡ್ ಪ್ರದೇಶದಲ್ಲಿ ಅಂದಾಜು 10,000 ಟನ್ಗಳಷ್ಟು ಚಿನ್ನದ ಅದಿರು ಲಭ್ಯ ಇರಬಹುದು ಅಂತ ಭೂಗರ್ಭ ಶಾಸ್ತ್ರಜ್ಞರು ಅಂದಾಜು ಮಾಡಿದ್ದಾರೆ. ವೆನೆಜುವೆಲಾದಲ್ಲಿ ಇಷ್ಟೊಂದು ಪ್ರಮಾಣದ ತೈಲ ಸಂಗ್ರಹವಾಗೋದಕ್ಕೆ ಪ್ರಮುಖ ಕಾರಣ ಅಂತ ಅಂದ್ರೆ ಅಲ್ಲಿನ ವಿಶಿಷ್ಟ ಭೂಗೋಳ. ಲಕ್ಷಾಂತರ ವರ್ಷಗಳ ಹಿಂದೆ ಮಯೋಸಿನ್ ಯುಗದಲ್ಲಿ ಸಂಗ್ರಹವಾದಂತಹ ಸಾವಯವ ವಸ್ತುಗಳು ಶಾಖ ಮತ್ತು ಒತ್ತಡದಿಂದ ತೈಲವಾಗಿ ಮಾರ್ಪಟ್ಟಿವೆ. ಆದರೆ ಇಲ್ಲಿನ ತೈಲವು ಸೌದಿ ಅರೇಬಿಯಾದಂತೆ ಹಗುರವಾದಂಥ ತೈಲದ ಹಾಗಿಲ್ಲ. ಓರಿನೋಕೋ ಬೆಲ್ಟ್ನಲ್ಲಿ ಸಿಗುವಂಥ ತೈಲವು ಎಕ್ಸ್ಟ್ರಾ ಹೆವಿ ಕ್ರೂಡ್ ಆಗಿದ್ದು ಇದು ಡಾಂಬರಿನಂತೆ ಗಟ್ಟಿಯಾಗಿರುತ್ತೆ. ಈ ಭಾರವಾದಂಥ ತೈಲವನ್ನು ಹೊರ ತೆಗೆಯೋದಕ್ಕೆ ಮತ್ತು ಶುದ್ಧೀಕರಿಸೋದಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೆ ವಿಶೇಷ ರಿಫೈನರಿಗಳ ಅಗತ್ಯ ಇದೆ. ಅಮೆರಿಕದ ನಿರ್ಬಂಧಗಳು ಮತ್ತು ಹೂಡಿಕೆಯ ಕೊರತೆಯಿಂದಾಗಿ ಅಲ್ಲಿನ ತೈಲ ಮೂಲ ಸೌಕರ್ಯಗಳು ತುಕ್ಕು ಹಿಡಿದಿವೆ. ಹೀಗಾಗಿನೇ 303 ಬಿಲಿಯನ್ ಬ್ಯಾರೆಲ್ ನಿಕ್ಷೇಪ ಇದ್ರೂ ಕೂಡ ವೆನೆಜುವೆಲಾ ಪ್ರಸ್ತುತ ಒಂದು ದಿನಕ್ಕೆ ಕೇವಲ 1 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಮಾತ್ರನೇ ಉತ್ಪಾದಿಸ್ತಾ ಇದೆ. 2023ರಲ್ಲಿ ವೆನೆಜುವೆಲಾ ಕೇವಲ $4.05 ಬಿಲಿಯನ್ ಮೌಲ್ಯದ ತೈಲವನ್ನು ರಫ್ತು ಮಾಡಿದ್ರೆ ಸೌದಿ ಅರೇಬಿಯಾ $181 ಬಿಲಿಯನ್ ಅನ್ನು ಗಳಿಸಿತು. ಅಮೆರಿಕದ ಹಸ್ತಕ್ಷೇಪವು ಈ ಒಂದು ಸಮೀಕರಣವನ್ನು ಬದಲಾಯಿಸುವಂತ ಸಾಧ್ಯತೆ ಇದೆ. ಅಮೆರಿಕದ ಟೆಕ್ಸಾಸ್ನಲ್ಲಿರುವಂಥ ಬೃಹತ್ ಸಂಸ್ಕರಣಾಗಾರಗಳಿಗೆ ವೆನೆಜುವೆಲಾದಂತಹ ಭಾರವಾದಂಥ ತೈಲದ ಅವಶ್ಯಕತೆ ಹೆಚ್ಚಾಗಿದೆ. ಈಗ ಟ್ರಂಪ್ ಯೋಜನೆಯ ಪ್ರಕಾರ ಅಮೆರಿಕದ ತೈಲ ಕಂಪನಿಗಳು ಅಂದ್ರೆ ಉದಾಹರಣೆಗೆ ಚೆವ್ರಾನ್ ವೆನೆಜುವೆಲಾಕ್ಕೆ ಪ್ರವೇಶಿಸಿ ಅಲ್ಲಿನ ಹಾಳಾದಂಥ ಮೂಲ ಸೌಕರ್ಯಗಳನ್ನು ಸರಿಪಡಿಸಿ ತೈಲ ಉತ್ಪಾದನೆಯನ್ನು ಹೆಚ್ಚು ಮಾಡಲಿವೆ. ಈ ಬೆಳವಣಿಗೆಯಿಂದ ಭಾರತದಂತಹ ತೈಲ ಆಮದುದಾರ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ನಂತಹ ಕಂಪನಿಗಳು ವೆನೆಜುವೆಲಾದ ಈ ಭಾರವಾದ ತೈಲವನ್ನು ಸಂಸ್ಕರಿಸುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಅಮೆರಿಕದ ನಿಯಂತ್ರಣದ ನಂತರ ನಿರ್ಬಂಧಗಳೇನಾದರೂ ಸಡಿಲಗೊಂಡ್ರೆ ಭಾರತಕ್ಕೆ ಕಡಿಮೆ ದರದಲ್ಲಿ ಕಚ್ಚಾ ತೈಲ ಸಿಗುವಂಥ ಸಾಧ್ಯತೆ ಇದೆ. ಅಲ್ಲದೆ ಭಾರತದ ONGC ವಿದೇಶಿ ಸಂಸ್ಥೆಯು ವೆನೆಜುವೆಲಾದ ತೈಲ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಿದ್ದು ಸುಮಾರು $500 ಮಿಲಿಯನ್ ಅಧಿಕ ಲಾಭಾಂಶ ಅಲ್ಲಿ ಸಿಕ್ಕಾಕೊಂಡಿದೆ. ಈಗ ಹೊಸ ರಾಜಕೀಯ ಬದಲಾವಣೆಯಿಂದಾಗಿ ಈ ಹಣ ವಾಪಸ್ ಬರುವಂಥ ಸಾಧ್ಯತೆ ದಟ್ಟವಾಗಿದೆ. ವೆನೆಜುವೆಲಾನಲ್ಲಿ ಇತ್ತೀಚಿನ ವಿದ್ಯಮಾನಗಳು ಕೇವಲ ರಾಜಕೀಯ ಪಲ್ಲಟ ಅಲ್ಲ, ಇದು ಬದಲಾಗಿ ಜಾಗತಿಕ ಇಂಧನ ಭದ್ರತೆಯ ಮೇಲಾಟ ಆಗಿದೆ.
303 ಬಿಲಿಯನ್ ಬ್ಯಾರೆಲ್ ತೈಲ ಮತ್ತೆ ಅಪಾರ ಚಿನ್ನದ ನಿಕ್ಷೇಪವನ್ನು ಹೊಂದಿರುವಂತಹ ವೆನೆಜುವೆಲಾ ಸರಿಯಾದ ತಂತ್ರಜ್ಞಾನ ಮತ್ತೆ ನಿರ್ವಹಣೆ ಇಲ್ಲದೇನೆ ಬಡವಾಗಿದೆ. ಈಗ ಅಮೆರಿಕದ ಪ್ರವೇಶದಿಂದ ವೆನೆಜುವೆಲಾದ ತೈಲ ಮಾರುಕಟ್ಟೆಗೆ ಪೂರ್ಣ ಪ್ರಮಾಣದಲ್ಲಿ ಹರಿದು ಬಂದ್ರೆ ದೀರ್ಘಾವಧಿಯಲ್ಲಿ ಜಾಗತಿಕ ತೈಲ ಬೆಲೆಗಳು ಇಳಿಕೆ ಆಗಬಹುದು. ಆದರೆ ಸಾರ್ವಭೌಮ ರಾಷ್ಟ್ರವೊಂದರ ನೈಸರ್ಗಿಕ ಸಂಪತ್ತನ್ನ ಇನ್ನೊಂದು ಬಲಿಷ್ಠ ರಾಷ್ಟ್ರ ನಿಯಂತ್ರಿಸೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ವೆನೆಜುವೆಲಾ ತನ್ನ ಸಂಪತ್ತಿನ ಲಾಭವನ್ನು ಪಡೆಯುತ್ತಾ ಅಥವಾ ಅದು ಕೇವಲ ವಿದೇಶಿ ಶಕ್ತಿಗಳ ಪಾಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಾ? ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದೆ, ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.